ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಸುಮಾರು 44 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಒಂದು ಸೂಪರ್ ಆದ ಶಿವನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಆ ದೇವಸ್ಥಾನದ ಬಗ್ಗೆ ನಿಮಗೆ ಈ ವಿಡಿಯೋಲಿ ತಿಳಿಸ್ತೀನಿ. ಇದುವರೆಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ. ಆಗಲೇ ನಮ್ಮ ಮುಂದಿನ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತದೆ. ಫ್ರೆಂಡ್ಸ್, ನಾವು ಇವತ್ತು ಹೊರಡ್ತಾ ಇರೋ ಈ ಶಿವನ ದೇವಸ್ಥಾನ ಹೊಸೂರಿನ ಬೆಟ್ಟದಲ್ಲಿದೆ. ಈ ದೇವಾಲಯದ ಹೆಸರು ಚಂದ್ರಚೂಡೇಶ್ವರ ಸ್ವಾಮಿ ಅಂತ. ಇದು ಶಿವನ ಮಂದಿರ. ಈ ದೇವಸ್ಥಾನಕ್ಕೆ ನಾವು ಬಸ್ಸಿನಲ್ಲಿ ಯಾವ ರೀತಿ ಮೆಜೆಸ್ಟಿಕ್ನಿಂದ ಹೊರಡೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ತೀನಿ. ನಾವು ಈ ಹೊಸೂರು ದೇವಾಲಯಕ್ಕೆ ಹೋಗೋದಕ್ಕೆ ಫಸ್ಟ್ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಈ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ಪ್ಲಾಟ್ಫಾರಮ್ ನಂಬರ್ 15ರಲ್ಲಿ ನಮಗೆ ಹತ್ತಿಬೆಲೆಗೆ ಹೋಗುವ ಬಸ್ಸುಗಳಿರುತ್ತೆ. ಬಸ್ ನಂಬರ್ ಬಂದ್ಬಿಟ್ಟು 360B ಮತ್ತು 360K. ಈ ಬಸ್ಸುಗಳು ಹತ್ತಿಬೆಲೆಗೆ ಹೋಗಿ ಕೊನೆ ಸ್ಟಾಪು ಅಲ್ಲಿ ಕೊಡ್ತಾರೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ನಾವು ಹತ್ತಿಬೆಲೆಗೆ ಹೋಗೋದಕ್ಕೆ 1.5 ಗಂಟೆ ಸಮಯ ಆಗುತ್ತೆ. ನಾವು ಹತ್ತಿಬೆಲೆಯಲ್ಲಿ ಇಳ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವ ತಮಿಳುನಾಡು ಬಸ್ಸುಗಳು ನಿಲ್ಲುವ ಜಾಗಕ್ಕೆ ಹೋಗಬೇಕು. ಈ ಜಾಗದಿಂದ ನಮಗೆ ಅನೇಕ ಬಸ್ಸುಗಳ ವ್ಯವಸ್ಥೆ ಇದೆ. ಬಸ್ ನಂಬರ್ 6 ಮತ್ತು 8 ಇದು ಹೋಗಿ ಹೊಸೂರಿಗೆ ತಲುಪುತ್ತೆ. ಈ ಬಸ್ಸಿನಲ್ಲಿ ಒಂದು ವ್ಯಕ್ತಿಗೆ 13 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಒಂದು 25 ಮಿನಿಟ್ಸ್ 30 ಮಿನಿಟ್ಸಲ್ಲಿ ನಿಮ್ಮನ್ನು ಹೊಸೂರಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಈಗ ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಸೇರಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ನಾವು ನಡ್ಕೊಂಡು ನೆಕ್ಸ್ಟ್ ಸಿಗ್ನಲ್ವರೆಗೂ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೈಟಿಗೆ ತಿರ್ಕೊಂಡ್ರೆ ನಮಗೆ ದೇವಸ್ಥಾನದ ಆರ್ಚ್ ಕಾಣಿಸುತ್ತೆ. ಈ ಆರ್ಚ್ ಒಳಗಿಂದ ನಾವು ನಡ್ಕೊಂಡು ಬೆಟ್ಟ ಹತ್ತಬೇಕು. ಫ್ರೆಂಡ್ಸ್, ನಾನು ನಿಮಗೊಂದು ವಿಚಾರ ಹೇಳೋದು ಮರ್ತಿದ್ದೆ. ಅದೇನೆಂದರೆ, ನಾವು ಈ ಆರ್ಚ್ ಹತ್ರ ಬರ್ತಿದ್ದಂಗೆ ನಮ್ಮ ಬಲಭಾಗದಲ್ಲಿ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಸುಂದರವಾಗಿತ್ತು. ಬಟ್ ನಾನು ಹೋದಾಗ ಅದು ಬಾಗಿಲಾಗಿತ್ತು. ಈ ದೇವಸ್ಥಾನ ಆದಮೇಲೆ ಇನ್ನು ಸ್ವಲ್ಪ ದೂರ ನಡ್ಕೊಂಡು ನಾವು ಹೊರಡ್ತಾ ಇದ್ದರೆ ನಮ್ಮ ಬಲಭಾಗದಲ್ಲಿ ಶಿವನ ಮಂದಿರ ಒಂದಿದೆ. ತುಂಬ ಸೂಪರ್ ಆಗಿದೆ. ರೀಸೆಂಟಾಗಿ ಕಟ್ಟಿರೋದು, ತುಂಬ ಚೆಂದಾಗಿದೆ. ಈ ದೇವಸ್ಥಾನ ನಾನು ಹೋಗಿದ್ದಾಗ ತೆಗೆದಿತ್ತು. ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಮುಂದೆ ಹೋದೆ. ಇನ್ನೊಂದು ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಅಲ್ಲಲ್ಲಿ ಶಿವನ ಸಣ್ಣ ಸಣ್ಣ ದೇವಾಲಯಗಳು ಮತ್ತು ನಂದಿ ವಿಗ್ರಹಗಳು, ಶಿವಲಿಂಗಗಳು ನಿಮಗೆ ಕಾಣಿಸುತ್ತೆ. ಏಕೆಂದರೆ ಈ ಬೆಟ್ಟದಲ್ಲಿ ಋಷಿಗಳು ಆಗಾಗ ತಪಸ್ಸು ಮಾಡ್ತಾ ಇದ್ದಿದ್ದು ಜಾಗ ಅಂತ ಇಲ್ಲಿನ ಸ್ಥಳೀಯರು ನಮ್ಗೆ ಹೇಳಿದ್ದಾರೆ. ಫ್ರೆಂಡ್ಸ್, ಈ ಹೊಸೂರು ಬೆಟ್ಟದ ಮೇಲೆ ಕಾರು ಅಥವಾ ಬೈಕು ಮೇಲೆವರೆಗೂ ಹೊರಡುತ್ತೆ. ನಾವು ನಡ್ಕೊಂಡು ಕೂಡ ಹೋಗ್ಬೋದು. ನಡ್ಕೊಂಡು ಹೋದರೆ ನಮಗೊಂದು 100 ಸ್ಟೆಪ್ಸ್ ಸಿಗುತ್ತೆ. ಈ 100 ಸ್ಟೆಪ್ಸ್ ಹತ್ಕೊಂಡು ನಾವು ಮೇಲಕ್ಕೆ ಹೋದರೆ ನಮಗೆ ಒಂದು ಗೋಪುರ ಬರುತ್ತೆ. ಈ ಗೋಪುರ ಆದಮೇಲೆ ನಾವು ಬಲಗಡೆ ತಿರುಗಿದ್ರೆ ನಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಕಾರ್ ಪಾರ್ಕಿಂಗು ಅದೇ ಜಾಗದಲ್ಲಿದೆ. ನಮ್ಮ ಎಡಗಡೆಗೆ ನಾವು ಬಂದರೆ ಇಲ್ಲಿ ಒಂದು ಸಣ್ಣ ಮಂಟಪ ಇದೆ. ಅದರಿಂದ ಸ್ವಲ್ಪ ಮುಂದೆ ಹೋದರೆ ಅನ್ನದಾಸೋಹ ಭವನ ಇದೆ. ಈ ಅನ್ನದಾಸೋಹ ಭವನದ ಹಿಂದುಗಡೆ ಹೋದರೆ ನಾವು ಇಲ್ಲಿಂದ ನಮಗೆ ವ್ಯೂ ಪಾಯಿಂಟ್ ತುಂಬ ಚೆಂದಾಗಿದೆ. ಮತ್ತು ಇಲ್ಲಿ ಹಲವಾರು ಭಕ್ತರು ಬಂದು ಕಲ್ಲುಗಳನ್ನು ಜೋಡಿಸಿ ತಮ್ಮ ಹರಕೆಗಳನ್ನು ಬೇಡಿಕೊಂಡಿರೋದು ನಾವಿಲ್ಲಿ ನೋಡ್ಬೋದು. ಈ ಜಾಗದಲ್ಲಿ ಇವಾಗ ಹೋಗೋದಕ್ಕೆ ಬಿಡಲ್ಲ ಅಂದ್ಕೊತೀನಿ. ಯಾಕಂದರೆ ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಈ ದೇವಾಲಯದ ಗಾಳಿ ಗೋಪುರ ಎಂಟ್ರಿ ಆಗೋಕ್ಕೆ ಮೊದಲೇ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ಶಿವಾಲಯ ಇದೆ. ಈ ಶಿವಾಲಯದೊಳಗೆ ಹೋಗಿ ನಾವು ದರ್ಶನ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲೇ ಈ ಶಿವಾಲಯದ ಎದುರುಗಡೆ ನಲ್ಲಿಗಳ ಫೆಸಿಲಿಟಿ ಇದೆ. ಇಲ್ಲಿ ಕೈಕಾಲು ತೊಳ್ಕೊಂಡು ಶಿವನ ದರ್ಶನ ಮಾಡ್ಕೊಳ್ಳೋಣ. ಈ ದೇವಾಲಯದ ಗಾಳಿ ಗೋಪುರವನ್ನು ಈಗ ಹೊಸದಾಗಿ ನಿರ್ಮಿಸಿದ್ದಾರೆ. ಮತ್ತು ಒಳಗಿರುವ ಬಸವನನ್ನು ಹೊಸದಾಗಿ ನಿರ್ಮಿಸಿದ್ದಾರೆ. ಮೊದಲು ಹಳೆಯ ಬಸವಣ್ಣ ಇಲ್ಲಿದ್ದಿದ್ದು ನಾನು ನನ್ನ ಸಣ್ಣ ವಯಸ್ಸಿನಲ್ಲಿ ನೋಡಿದ್ದೀನಿ. ಈಗ ಹೊಸದಾಗಿ ಮಾಡಿರುವ ಈ ಗಾಳಿ ಗೋಪುರವು ತುಂಬ ಸುಂದರವಾಗಿದೆ. ತುಂಬ ಎತ್ತರವಾಗಿಯೂ ಇದೆ. ಈ ಶಿವಾಲಯದ ಗೋಪುರವು ವಿಜಯನಗರದ ಶೈಲಿಯಲ್ಲಿದ್ದು ಇಲ್ಲಿ ಗಂಗರ ಕಾಲದ ಶಾಸನಗಳು ದೊರೆತಿದೆ. ಈ ಚಂದ್ರಚೂಡೇಶ್ವರ ಸ್ವಾಮಿಯ
ದೇವಾಲಯವು 10ನೇ ಶತಮಾನಕ್ಕಿಂತ ಹಳೆಯದಾಗಿದ್ದು ಗಂಗರು, ಹೊಯ್ಸಳರು ಮತ್ತು ವಿಜಯನಗರ ಅರಸರಿಂದ ಪೋಷಿಸಲ್ಪಟ್ಟಿದೆ. ಫ್ರೆಂಡ್ಸ್, ನಾನು ನಿಮಗೊಂದು ಇಂಪಾರ್ಟೆಂಟ್ ವಿಚಾರ ತಿಳಿಸ್ತೀನಿ. ಅದೇನಂತಂದರೆ, ಈ ಶಿವಾಲಯಕ್ಕೆ ನಾವು ಹೋಗಿದ್ದಾಗ ಅಲ್ಲಿ ಹೊರಗಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಸಣ್ಣ ಗುಡಿ ಕಾಣಿಸ್ತು. ಈ ಗುಡಿಯಲ್ಲಿ ಇರುವ ದೇವರಿಗೆ ಉಪ್ಪಿನ ಅಭಿಷೇಕ ಮಾಡಿದರು. ಅದು ಏನಕ್ಕೆ ಅಂತ ಅಲ್ಲ, ಸ್ಥಳೀಯರನ್ನ ಕೇಳಿದ್ದಕ್ಕೆ ಅವ್ರು ನನಗೆ ಹೇಳಿದ ವಿಚಾರ ಏನಂದರೆ, ನಮ್ಮ ಮೈ ಮೇಲೆ ಮೊಡವೆಗಳು ಅಥವಾ ಸಣ್ಣ ಕುರುಹುಗಳು ಬಂದಾಗ ಅದನ್ನು ನಾವಿಲ್ಲಿ ಬಂದು ಹರಕೆ ಹೊತ್ತು ಉಪ್ಪನ್ನು ಅಭಿಷೇಕ ಮಾಡಿದ್ರೆ ಅದು ಕಮ್ಮಿ ಆಗುತ್ತೆ ಅಂತ ಇಲ್ಲಿನ ಜನ ನಮಗೆ ತಿಳಿಸಿದ್ರು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಈ ಬೆಟ್ಟದ ಮೇಲಿರುವ ಮುಖ್ಯ ದೇವಾಲಯವು ವಿಜಯನಗರದ ಶೈಲಿಯಲ್ಲಿದೆ ಮತ್ತು ಒಳ ಪ್ರಕಾರವು ಗಂಗರ ಶೈಲಿಯಲ್ಲಿ ಗಣಪತಿಯ ಮಂಟಪವಿದೆ. ಫ್ರೆಂಡ್ಸ್, ಈ ಗರ್ಭಗುಡಿಯಲ್ಲಿರುವ ಶಿವನ ಲಿಂಗವನ್ನು ಫೋಟೋ ತೆಗೆಯೋದಕ್ಕೆ ಅಲೋ ಮಾಡಲ್ಲ. ಆದ್ದರಿಂದ ನಾನು ಬೇರೆ ಒಂದು ಫೋಟೋನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿಗೆ ಬಂದಾಗ ನೀವೇ ಖುದ್ದಾಗಿ ನಿಮ್ಮ ಕಣ್ಣುಗಳಿಂದ ನೋಡಿ ಈ ದೇವರನ್ನು ಆನಂದಿಸಿ.